ಹಾಯ್ ಎಲ್ರಿಗೂ ನಮಸ್ಕಾರ. ಆರ್ ಬಿ ಟಾಕ್ಸ್ ಕನ್ನಡ ಚಾನಲ್ಗೆ ಸ್ವಾಗತ. ಯೂಶಲಿ ಸ್ವೀಟ್ನ ಎಲ್ಲರೂ ಮನೇಲಿ ಮಾಡ್ತಾನೆ ಇರ್ತೀರ. ಬಟ್ ಈ ರೀತಿ ಬರೀ ಮೂರು ಇಂಗ್ರೀಡಿಯೆಂಟ್ನ ಯೂಸ್ ಮಾಡಿಬಿಟ್ಟು ಸ್ವೀಟ್ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ಫಸ್ಟು ಪಾಕ ರೆಡಿ ಮಾಡ್ಕೊಳ್ಳೋದಕ್ಕೆ ಪಾಕನ ಅಳತೆ ಮಾಡ್ಕೊಂಡು ಹಾಕ್ಕೊಳ್ಳಿ. ನಿಮಗೆ ಈಸಿ ಆಗುತ್ತೆ ಮತ್ತು ಬೇಗನೂ ಆಗುತ್ತೆ ಪಾಕ. ಫಸ್ಟು 1 ಕಪ್ಪಷ್ಟು ಸಕ್ಕರೆಗೆ 2 ಕಪ್ಪಷ್ಟು ನೀರು ಹಾಕ್ಬಿಟ್ಟು ಪಾಕ ಕಾಯೋದಕ್ಕೆ ಇಟ್ಕೊಂಬಿಡಿ. ಇಲ್ಲ ನಿಮಗೆ ಸ್ವಲ್ಪ ಸಕ್ಕರೆ ಕಡಿಮೆ ಇರಲಿ ಅಂತ ಅನ್ನೋದಿದ್ರೆ 1/4 ಕಪ್ಪಷ್ಟು ಸಕ್ಕರೆಗೆ 1.5 ಕಪ್ಪಷ್ಟು ನೀರು ಹಾಕಿಬಿಟ್ಟು ಅದು ಪಾಕ ಆಗೋದಕ್ಕೆ ಬಿಡಿ. ಎಲ್ಲರ ಮನೆಯಲ್ಲೂ ಹಾಲಿನ ಪುಡಿ ಇದ್ದೇ ಇರುತ್ತೆ. ಅಂದರೆ ಈಗ ಸ್ವಲ್ಪ ಬಾಣಂತಿಯರ ಮನೆ ಅಂತ ಅಂದರೆ ಅಂಗನವಾಡಿಯಿಂದನೇ ಹಾಲಿನ ಪುಡಿ ಕೊಡ್ತಾರೆ. ಕೆಲವರು ಹಾಲಿನ ಪುಡಿನ ಹಾಲು ಮಾಡೋದಕ್ಕೆ ಯೂಸ್ ಮಾಡೋದಿಲ್ಲ. ಅಂಥವರು ಈ ಥರ ಅಡುಗೆಗಳನ್ನ ಮಾಡ್ಕೊಂಡು ತಿಂದರೆ ಹಾಲಿನ ಪುಡಿನೂ ವೇಸ್ಟ್ ಆಗೋದಿಲ್ಲ, ನೀವು ಕೂಡ ತಿಂದಾಗುತ್ತೆ. ಇಲ್ಲಿ ನೋಡಿ, ನಂದಿನಿ ಮಿಲ್ಕ್ ಪೌಡರು ಇದು ನನಗೆ ಬಾಣಂತಿ ಆಗಿರೋದ್ರಿಂದ ನನಗೆ ಅಂಗನವಾಡಿಲಿ ಕೊಟ್ಟಿದ್ದರು. ಹಾಗಾಗಿ ನಾನು ಇದನ್ನೆಲ್ಲೂ ಪರ್ಚೇಸ್ ಮಾಡಿ ಆಗಲಿ ಇಲ್ಲ ಯಾರ ಹತ್ರನೂ ಇಸ್ಕೊಂಡು ಮಾಡ್ತಿಲ್ಲ. ನನಗೆ ಗೌರ್ಮೆಂಟಿಂದ ಬಂದಿದ್ದ ಹಾಲಿನ ಪುಡಿಲಿ ನಾನು ಯಾವ ರೀತಿ ಇದನ್ನು ಬಳಸ್ಕೊತಾ ಇದ್ದೀನಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ 1-2 ಕಪ್ಪಷ್ಟು ಹಾಲಿನ ಪುಡಿನ ಹಾಕ್ಕೊತಾ ಇದ್ದೀನಿ. ಯಾವ ಬ್ರ್ಯಾಂಡ್ದಾದ್ರೂ ನೀವು ಹಾಲಿನ ಪುಡಿನ ಇಲ್ಲಿ ಹಾಕೋಬಹುದು. ನೀವು ಮೆಷರ್ಮೆಂಟ್ ಎಲ್ಲ ಹಾಕಬೇಕಿದ್ರೆ ಈಗ ಒಂದು ಹಾಲಿನ ಪುಡಿಗೆ ಹಾಕೋದಕ್ಕೆ ಯಾವ ಕಪ್ ಯೂಸ್ ಮಾಡಿರ್ತೀರ ಅದೇ ಕಪ್ನ ಪಾಕಕ್ಕೂ ಯೂಸ್ ಮಾಡ್ಕೊಳ್ಳಿ, ಆಗ ಅಳತೆ ಕರೆಕ್ಟಾಗಿರುತ್ತೆ. ಇದಕ್ಕೆ 1/4 ಕಪ್ಪಷ್ಟು ತುಪ್ಪನ ಆ್ಯಡ್ ಮಾಡ್ಕೊತಾ ಅದನ್ನು ಮಿಕ್ಸ್ ಮಾಡಬೇಕು ಹಾಲಿನ ಪುಡಿನ. ಸೊ ನಾನು ಅದೇ ಅಳತೆದು ನಾನು ಫಸ್ಟ್ ಏನು ಬೌಲ್ ತೊಗೊಂಡಿದ್ದೆ ಅದೇ ಅಳತೆಯಲ್ಲಿ 1/4 ಬೌಲಿದು 1/4 ಬೌಲು ತುಪ್ಪನ ತಗೊಂಡು ಸ್ವಲ್ಪನೇ ನೋಡಿಕೊಂಡು ತೀರಾ ಚಪಾತಿ ಥರ ಲಟ್ಟಿಸ್ಬೇಕು, ಏನು ಮಿಕ್ಸ್ ಮಾಡಬೇಕು ಅಂತ ಇಲ್ಲ, ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಬನ್ನಿ. ಸಕ್ಕರೆ ಪಾಕ ರೆಡಿ ಆಗೋದ್ರೊಳಗೆ ಈ ಥರ ಹಾಲಿನ ಪುಡಿ ಮತ್ತು ತುಪ್ಪನ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಳ್ಳಿ. ನೆಕ್ಸ್ಟು ನೋಡಿ, ಸಕ್ಕರೆ ಪಾಕ 1 ಎಳೆ ಪಾಕ ಬರಬೇಕು, ಅಲ್ಲಿವರೆಗೂ ಸ್ವಲ್ಪ ಬಿಸಿ ಮಾಡ್ತಾ ಇರಿ. ಸಕ್ಕರೆ ಪಾಕ ಆಗಿದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ತಿಳ್ಕೊಳ್ಳೋದು ಹೇಗೆ ಅಂತ ಅಂದರೆ, ಒಂದು ಪ್ಲೇಟಿಗೆ ನೀರು ಹಾಕಿಬಿಟ್ಟು ಆ ಪಾಕನ ಹಾಕಿದರೆ ಕ್ಲೀನಾಗಿ ಡಿಸಾಲ್ವ್ ಆಯಿತು ಅಂತ ಅಂದರೆ ಇನ್ನು ಆಗಿಲ್ಲ ಪಾಕ ಅಂತ ಅಂದ್ಬಿಟ್ಟು ಕ್ಲೀನಾಗಿ 1 ಎಳೆ ಪಾಕ ಬರಬೇಕು. ನೋಡಿ, ಇವಾಗ ಆ ನೀರಿಗೆ ಹಾಕಿದರೆ ಅದು ಡಿಸಾಲ್ವ್ ಆಗ್ತಾಯಿಲ್ಲ, ಸಪ್ರೇಟ್ ಆಗ್ತಾಯಿದೆ. ಸೊ ಈ ಟೈಮಲ್ಲಿ ಪಾಕ ಆಗಿದೆ, 1 ಎಳೆ ಪಾಕ ರೆಡಿ ಇದೆ ಅಂತ ಅಂದ್ಬಿಟ್ಟು. ಸೊ ಇವಾಗ ನಾವು ಏನು ಮಿಕ್ಸ್ ಮಾಡಿ ಇಟ್ಕೊಂಡಿರ್ತೀವಿ ಹಾಲಿನ ಪುಡಿ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ತುಪ್ಪ ಎಲ್ಲ ಹಾಕಿರ್ತೀವಲ್ವ, ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ, ಸಿಮ್ಮಲ್ಲಿ ಇಟ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ತಾ ಬನ್ನಿ. ನೀವು ಮಿಕ್ಸ್ ಮಾಡ್ತಾ ನಿಮಗೆ ಗೊತ್ತಾಗುತ್ತೆ ಅದು ಎಷ್ಟು ನೋಡಿ. ಈಗ ಮಿಕ್ಸ್ ಆಗುತ್ತೋ ಇಲ್ವೋ, ಆ ನೀರು ಸಾಲುತ್ತೋ ಇಲ್ವೋ, ಆ ಪಾಕ ಸಾಲುತ್ತೋ ಇಲ್ವೋ ಅದಕ್ಕೆ ಅಂತ ಇತ್ತು. ಬಟ್ ಲಾಸ್ಟಿಗೆ ನೋಡಿ ಇದು ಯಾವ ರೀತಿ ಆಗಿರುತ್ತೆ ಅಂತ ಅಂದ್ಬಿಟ್ಟು ನೋಡಿ, ಈ ಥರ ಈ ಹದಕ್ಕೆ ಬಂದ ಮೇಲೆ ಅದು ರೆಡಿ ಇದೆ ಅಂತ ಅಂದ್ಬಿಟ್ಟು. ಸೊ ಆವಾಗ ಒಂದು ಪ್ಲೇಟಿಗೆ ಸ್ವಲ್ಪ ತುಪ್ಪ ಹಾಕ್ಕೊಂಬಿಟ್ಟು, ಬೇಕಿದ್ರೆ ನಟ್ಸು ಆಪ್ಷನಲ್ಲು, ಗೋಡಂಬಿ ಬಾದಾಮಿನೆಲ್ಲನೂ ಸ್ವಲ್ಪ ಕೆಳಗೆ ಹಚ್ಚಿಬಿಟ್ಟು ತುಪ್ಪನ ಸೈಡಲ್ಲೆಲ್ಲ ಹಚ್ಕೊಳ್ಳಿ, ಪ್ಲೇಟ್ ಸೈಡಲ್ಲಿ. ನೆಕ್ಸ್ಟು ನಾವೇನು ರೆಡಿ ಮಾಡ್ಕೊಂಡಿರ್ತೀವಿ ಅದನ್ನು ಬೇಗ ಟ್ರಾನ್ಸ್ಫರ್ ಮಾಡ್ಕೊಬೇಕು ಇದಕ್ಕೆ. ಏಕೆಂದರೆ ಅಲ್ಲಿ ನಾವು ಆ ಬಾಣಲೆಯಲ್ಲಿ ಬಿಟ್ರೂ ಕೂಡ ಹೀಟಿಗೆ ಅದು ಒತ್ತದಾಗ ಆಗಿಬಿಡುತ್ತೆ. ಸೊ ಅದರಿಂದ ತಕ್ಷಣವಾಗಿ ನಾವು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನೋಡಿ, ಒಂದು ಬೋಂಡ ಕಲಿಸ್ಬೇಕಾದ್ರೆ ಅದಕ್ಕಿಂತ ತುಂಬ ತಿಕ್ಕಾಗಿ ನಮಗೆ ಈಗ ಯಾವ ಕನ್ಸಿಸ್ಟೆನ್ಸಿ ಇದೆ ಈ ಕನ್ಸಿಸ್ಟೆನ್ಸಿ ಬಂದ ತಕ್ಷಣ ರೆಡಿಯಾಗಿದೆ ಅಂತ ಅಂದ್ಬಿಟ್ಟು. ಸೊ ಆವಾಗ ಒಂದು ಪ್ಲೇಟಿಗೆ ತುಪ್ಪ ಹಚ್ಕೊಂಡು ಈ ಥರ ಎಲ್ಲದನ್ನು ಈವನಾಗಿ ಸ್ಪ್ರೆಡ್ ಮಾಡ್ತಾ ಬನ್ನಿ. ಅದ್ರ ಮೇಲೂ ಬೇಕಿದ್ದರೆ ನೀವು ಡ್ರೈ ಫ್ರೂಟ್ಸ್ನೆಲ್ಲ ಹಾಕ್ಕೊಂಬಿಟ್ಟು ಸ್ವಲ್ಪ ಒಂದು ಚಾಕುಗೆ ತುಪ್ಪ ಹಚ್ಕೊಂಬಿಟ್ಟು ಸ್ವಲ್ಪ ಬಿಸಿಯಾಗಿರಬೇಕಾದ್ರೇ ಕಟ್ ಮಾಡ್ಕೊಂಬಿಡಿ ಅದನ್ನು. ಈಗ ಅದಾದಮೇಲೆ 1-1.5 ಅವರ್ರು ಇದನ್ನು ಹಾಗೆ ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ, ಈಗ ತಣ್ಣಗಾದಮೇಲೆ ಇದನ್ನು ತೋರಿಸ್ತಾ ಇರೋದು ಯಾವ ರೀತಿ ಬಂದಿದೆ ಅಂತ ಅಂದ್ಬಿಟ್ಟು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಇತ್ತು. ನಮಗೆ ಇಂಗ್ರೀಡಿಯೆಂಟ್ಸು ತುಂಬ ಕಮ್ಮಿ, ಟೈಮು ಅಷ್ಟೇ ತುಂಬ ಕಡಿಮೆ ಟೈಮಲ್ಲಿ ಇದನ್ನು ಮಾಡಿರೋದು. ಪಾಕ 1 ಬರಬೇಕಷ್ಟೇ, ಇನ್ನು ಎಲ್ಲದೂ ಬೇಗ ಆಗುತ್ತೆ. ಒಂದು ½ ಆನ್ ಅವರ್ ಒಳಗೆ ರೆಡಿ ಆಗುತ್ತೆ. ಇನ್ನೊಂದು ಅವರ್ ಬಿಟ್ಟು ನೀವು ಅದು ತಣ್ಣಗಾದ್ಮೇಲೆ ತಿನ್ಬೋದು. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಟೇಸ್ಟ್ ಹೇಗಿತ್ತು ಅಂತಲೂ ಕಮೆಂಟ್ ಮಾಡಿ. ನಮಗೆ ತುಂಬ ಚೆನ್ನಾಗಿ ಅನ್ನಿಸ್ತು ಇದು ಸ್ವೀಟು, ಹಾಗಾಗಿ ತೋರಿಸೋಣ ಅಂತ ಅಂದ್ಬಿಟ್ಟು ಈ ಸ್ವೀಟ್ನ ಮಾಡಿದ್ದು. ಡ್ರೈ ಫ್ರೂಟ್ಸು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲ ನಿಮಗೆ ಡ್ರೈ ಫ್ರೂಟ್ಸ್ ಬೇಡ ಅಂದರೆ ಹಾಗೇನೂ ಕೂಡ ಈ ಮಿಲ್ಕ್ ಬರ್ಫಿನ ಮಾಡ್ಕೊಬೋದು. ಅಂಗನವಾಡಿಲಿ ಕೊಡುವಂಥ ಹಾಲಿನ ಪುಡಿ ವೇಸ್ಟ್ ಆಗದೇ ಇರೋ ರೀತಿ ಈ ಮಿಲ್ಕ್ ಬರ್ಫಿನ ಮಾಡಿಕೊಂಡು ಟೇಸ್ಟ್ ನೋಡಿಬಿಟ್ಟು ಕಮೆಂಟ್ ಮಾಡಿ.